ಮಾಡ್ತಕ್ಕಂಥ ಕಾಲ ಮಾನ್ಯ ಎಲ್ಲಿದೆ? 5 ತಿಂಗಳಾಗಿದೆ ಇನ್ನೂವರೆಗೆ ಕೊಡ್ತಾ ಇದ್ದಾರೆ. ಒಳ್ಳೆ ಅದು ಪ್ರಶ್ನೆ ಮಾಡಿಲ್ಲ. ಮುಗಿಸ್ಲಿ ಸ್ವಾಮಿ. ಸತ್ಯ ಹೇಳ್ಬೇಕು, ಮಾತು ಮುಗಿಸ್ಲಿ. ಅಧ್ಯಕ್ಷರೇ ತಪ್ಪಾಗಿ ಹೋಗುತ್ತೆ. ತಪ್ಪು ನೋಡಿ, NDRF ಅವರೇ ಹೇಳಿದ್ರು, NDRF ನಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾಗ 1 ತಿಂಗಳೊಳಗಡೆ ಕ್ಲಿಯರ್ ಮಾಡಿದ್ರು ಅಂತ. ಈಗ 5 ತಿಂಗಳಾಗಿದೆ, 5 ತಿಂಗಳಾಗಿದೆ. ಇದನ್ನ ತಾರತಮ್ಯ ಒಂದ್ ಕಡೆ, ಆದ್ರೆ ಬರಗಾಲದ NDRF ನಲ್ಲಿ ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಒಕ್ಕೂಟದ ವ್ಯವಸ್ಥೆನಲ್ಲಿ ಇಲ್ಲಿವರೆಗೆ ಯಾವ ಸರ್ಕಾರನು ಕೇಂದ್ರ ಸರ್ಕಾರ ಇಷ್ಟು ತಾರತಮ್ಯ ಮಾಡಿಲ್ಲ. ಉತ್ತರ ಕೊಡುವಾಗ ಈಗ ಅವ್ರ ಮಾತೊಂದು ಮುಗಿಸ್ಲಿ ಮಧ್ಯದಲ್ಲಿ ಅರ್ಧ ಮುಕ್ಕಾಲು ಗಂಟೆ ಬಚ್ಚೇಗೌಡರು ಮಾತಾಡ್ಬೇಕಾದ್ರೆ ತಾಳ್ಮೆಯಿಂದ ಕೇಳಿದೀವಿ. ಅದೇ ಈಗ ಬಿಡಿ ಆಯ್ತು. ಓಕೆ ಮಾತಾಡ ಸುಳ್ಳ ಮಾತಾಡೋದಿಲ್ಲ. ನೆಕ್ಸ್ಟ್ ಈಗ ಅಧ್ಯಕ್ಷರೇ ರಘು 1 ನಿಮಿಷ ಆಯ್ತು. ಅದ್ ಮತ್ತೆ ನೋಡೋಣ ಕ್ರೂಸ್. ಈಗ ಹೇಳಿ ಇನ್ನಷ್ಟು ತಜ್ಞ ಎಲ್ಲಾ ರಂಗದಲ್ಲಿ ಸರ್ವ ಕಲಾ ವಲ್ಲಭ ಚೆಲುವರಾಯ ಸಾಧ್ಯನೇ ಇಲ್ಲ. ಆಟ್ಪುಲ್ಲಿ ಹೇಳಿದೆ, ನೀವು ಸುಮ್ನೆ ಕೂತಿದ್ರಲ್ಲ ಇಲ್ಲಿ ಗಂಟ ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇತ್ತು. ಅಲ್ಲ ಇರ್ಲಿ, ಅಲ್ಲ ಸಮಜಾಯಿಸಿ ನಾನು ಏನು ಕೇಳಿಲ್ಲ. ಖಂಡಿತ ನಾವು ಸಂತೋಷವಾಗಿ ಆರ್ಥಿಕ ವಿಚಾರದಲ್ಲಿ ಬುದ್ಧಿವಂತರಿದ್ದೀರಾ, ಆದ್ರೆ ಅದ್ರ ಬಗ್ಗೆ ಖಂಡಿತ ಅಪುಷ್ಯ ಮಾತೇ ಇಲ್ಲ. ನಾಯ್ಕ್ರೆ ಸಕಲ ಕಲಾ ವಲ್ಲಭ ಅಂದ್ರೆ ಏನು ಸರ್ ಅರ್ಥ ಗೊತ್ತಿಲ್ಲ ನಮ್ಗೆ, ಹೇಳಿ ಸರ್. ಅವ್ರ ಪ್ರೀತಿಯಿಂದ ಹೇಳಿದ್ದಾರೆ, ನಿಮ್ಮಂಗ್ ಬೇರೆ ಉದ್ದೇಶ ಇಲ್ಲಪ್ಪ ಅವ್ರಿಗೆ. ನಿಮ್ಮ GT ದೇವರು ತರ ಬೇರೆ ಉದ್ದೇಶ ಇಲ್ಲ ಅಂತ ಹೇಳಿ ಸರ್. ಈಗ ನಾವು ನೀವೆಲ್ಲ ಒಟ್ಟಿಗೆ ರಾಜಕಾರಣದಲ್ಲಿ ಬೆಳೆದವರು, ನಿಮ್ದು ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಅದನ್ನು ಸಾರ್ವಜನಿಕವಾಗಿ ನೀವು ಬಿಚ್ಚೋದು ನಾವು ಬಿಚ್ಚೋದು ಎಷ್ಟು ಬುದ್ಧಿವಂತಿಕೆ ಅಂತ ನೀವು ಯೋಚನೆ ಮಾಡಿ. ನಾನು ಯಾವುದು ತಜ್ಞ ಅಂತ ನಾನೇನು ಬೋರ್ಡ್ ಹಾಕ್ಕೊಂಡಿಲ್ಲ, ಎಲ್ಲಿ ನಾ ಹೇಳ್ಕೊಂಡಿಲ್ಲ. ಅಲ್ಲ, ನೀವು ಆರ್ಥಿಕ ತಜ್ಞ ಅಂತ ಹೇಳಿದ್ರಲ್ಲ, ಆರ್ಥಿಕ ಒಂದ್ ನಿಮಿಷ ಒಪ್ತೀವಿ. 1 ನಿಮಿಷ ಕೇಳಪ್ಪ. ನಾವಿಲ್ಲಿ ಏನು ಈ ಕಡೆ ಕೂತಿದ್ದೇವಲ್ಲ, ಅಂದರೆ ಸದನದ ಸದಸ್ಯರು ಯಾರು ಕೂಡ ತಜ್ಞರಂತ ಹೇಳಿ ಇಲ್ಲಿ ಬಂದಿಲ್ಲ. ಆದ್ರೆ ಇಲ್ಲಿ ಬಂದ ಮೇಲೆ ಅವಕಾಶ ಸಿಕ್ಕಾಗ ತಿಳ್ಕೊಂಡಿರ್ತೀವಿ. ಜಾಸ್ತಿ ಕಲ್ತಿದ್ರೆ ಆದ್ರಿಂದ ಎಲ್ಲರೂ ತಜ್ಞರೇ. ಆರ್ಥಿಕ ತಜ್ಞ ಅಂತಂದು ಎಲ್ಲೂ ಬಿರುದಿಲ್ಲ. ಆಗೀಗ ನಿನಗಿರುವಂಥ ಕಲೆಗಳು ನಮ್ಮ ಕಡೆ ಇಲ್ಲಲ್ಲಪ್ಪ, ನಾವೇನು ಮಾಡಲಿ? ಮಾನ್ಯ ಸಭಾಧ್ಯಕ್ಷರೇ, 2 ನಿಮಿಷ ನಾನು ಮಾತಾಡಿಲ್ಲ. ಅವ್ರು ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ದಕ್ಕೆ ಅಷ್ಟೇ. ಮಾನ್ಯ ಸಭಾಧ್ಯಕ್ಷರೇ, ಈ ಹಣಕಾಸಿನ ಆಯೋಗ ಇಟ್ ಈಸ್ ಬೇಸಿಕ್ಲಿ ಡೆವಲ್ಯೂಷನ್ ಆಫ್ ಫಂಡ್ಸ್ಗೋಸ್ಕರ ಇದೆ. ಮತ್ತು ಅದರ ಮೇಲೆ ಗ್ರಾಂಟಿನ್ ಏಡ್ ಕೂಡ ಸೇರಿಸಿದ್ರು. ಅದರಲ್ಲಿ 15ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು NK ಸಿಂಗ್ ಅವರು ಆರ್ಥಿಕ ತಜ್ಞರು. ಅವರು UPA ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ರಾಜ್ಯಸಭಾ ಮೆಂಬರ್ ಆಗಿದ್ರು. ಮನಮೋಹನ್ ಸಿಂಗ್ ಅವರು ಕೂಡ ಭಾಳ ಕ್ಲೋಸ್ ಇದ್ದರು. ಅದಕ್ಕೆ ತಾವು ನರೇಂದ್ರ ಮೋದಿ ಅವರ ಅಲ್ಲಲ್ಲ 1 ನಿಮಿಷ ಕೇಳಿ, ನರೇಂದ್ರ ಮೋದಿ ಅವರ ಆಪ್ತರಂತಲ್ಲ, 1 ನಿಮಿಷ. ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಕೆಲವು ವ್ಯಕ್ತಿಗಳು ಪಕ್ಷಗಳ ಮೀರಿ ರಾಜ್ಯ ಹಿತದೃಷ್ಟಿಯಿಂದ ಕೇಂದ್ರ ಹಿತದೃಷ್ಟಿಯಿಂದ ನಾವು ಅಪಾಯಿಂಟ್ಮೆಂಟ್ ಆಗ್ತಾರೆ. ಈಗ ನಮ್ಮಲ್ಲಿ ನಂಜುಂಡಸ್ವಾಮಿ ಅವರು ಇದ್ದಾರೆ, ಇವರು ನಂಜುಂಡಪ್ಪ ಅವರಿದ್ದರು. ದೇವರಾಜ್ ಅರಸ್ ಅವ್ರಿಗೆ ಅತ್ಯಂತ ಆತ್ಮೀಯರು. ದೇವರಾಜ್ ಅರಸ್ ಅವರು ಏನಾದರೂ ಬಡವರಿಗಾಗಿ ಕಾರ್ಯಕ್ರಮ ಮಾಡಿದರೆ ಅದರಿಂದ ಪ್ಲ್ಯಾನಿಂಗ್ ಸೆಕ್ರೆಟರಿ ಇದ್ದರು ಅವರಿದ್ದಾಗ. ಅದರಿಂದ ನಂಜುಂಡಸ್ವಾಮಿ ಅವರಿದ್ದರು, ಆಮೇಲೆ ನಂಜುಂಡಪ್ಪ ಅವರಿದ್ದರು.
ರಾಮಕೃಷ್ಣ ಹೆಗಡೆ ಇದರಲ್ಲೂ ಕೂಡ ಪ್ಲಾನಿಂಗ್ ಸೆಕ್ರೆಟರಿ ಆಗಿದ್ದರು. ಆ ಥರ ವ್ಯಕ್ತಿತ್ವಗಳು, ಅದಕ್ಕೆ ಅದರಿಂದ ಅವ್ರನ್ನ ಬ್ರ್ಯಾಂಡ್ ನೇಮ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಅವರು ಆ ರೆಕಮೆಂಡೇಶನ್ ಮಾಡುವಾಗ ಮಾನದಂಡ ಎಸ್ಪೆಷಲಿ ಪಾಪ್ಯುಲೇಷನ್ ಬೇಸ್ಗಳನ್ನು ಇಟ್ಕೊಳ್ತಾರೆ, ಅದ್ರ ಮೇಲೆ ಇರ್ತದೆ. ಅದ್ರ ಬೆವರು ನಾನು ಹೇಳಕ್ಕೆ ಹೋಗೋದಿಲ್ಲ. ಈ 15ನೇ ಹಣಕಾಸಿನ ಆಯೋಗದ ಮಧ್ಯಂತರ ವರದಿ ಕೊಟ್ಟರು. ಆವಾಗ ಸುಮಾರು 22,000 ಕೋಟಿ ಒಂದು 5-6 ರಾಜ್ಯಗಳಿಗೆ ನೀವು ಹೆಚ್ಚುವರಿ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಅದರಲ್ಲಿ ಹೇಳಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.